ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ನಮ್ಮ ಹಳ್ಳಿಗಳ ಕಡೆಯಲ್ಲೆಲ್ಲ ಯಾವ ರೀತಿಯಾಗಿ ನಾವು ತುಪ್ಪನ ಕಾಯಿಸ್ತೀವಿ, ಏನೇನನ್ನು ಹಾಕ್ತೀವಿ ಅಂತ ಹೇಳಿ ಇವತ್ತಿನ ದಿನ ನಾನು ತೋರಿಸ್ತಾ ಇದ್ದೀನಿ. ಮರಳಾಗಿ ಬರಬೇಕು ಅಂತ ಅಂದರೆ ಯಾವ ಹದಕ್ಕೆ ಕಾಯಿಸ್ಬೇಕು, ನಾನು ತುಪ್ಪ ಕಾಯಿಸೋಕ್ಕೆ ಏನೇನು ಹಾಕ್ತೀನಿ, ನಮ್ಮ ಅಜ್ಜಿ ಹೇಳ್ಕೊಟ್ಟಂತಹ ವಿಧಾನ. ನಮ್ಮ ಮನೆಗಳಲ್ಲೆಲ್ಲ ನಾವು ಯಾವಾಗ್ಲೂ ಇದೇ ಥರನೇ ಬೆಣ್ಣೆ ಕಾಯಿಸ್ಬೇಕಾರೆಲ್ಲ, ತುಪ್ಪ ಮಾಡಬೇಕಾರೆಲ್ಲ ನಾವು ಯಾವಾಗ್ಲೂ ಇದೇ ಥರನೇ ಕಾಯಿಸೋದು. ತುಂಬ ಎಲ್ಲರೂ ಸಹ ಇದೇ ಥರನೇ ನಾವು ಕಾಯಿಸೋದು. ತುಂಬ ಮರಳಾಗಿರುತ್ತೆ. ಈ ಥರ ಮರಳಾಗಿ ಬರಬೇಕು ಅಂದರೆ ಯಾವ ಅದಕ್ಕೆ ಕಾಯಿಸ್ಬೇಕು, ನಾನು ತುಪ್ಪ ಕಾಯಿಸೋಕ್ಕೆ ಏನೇನು ಹಾಕ್ತೀನಿ ಅಂತೇಳಿ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾವ ರೀತಿ ಕಾಯಿಸೋದು ಅಂತ ನೋಡೋಣ ಅಂತ ಬನ್ನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಾನು 1 kg ಅಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ನಾನು ಕರಿಬೇವು, ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ನಾನು ಜೀರಿಗೆ ಮತ್ತು ಮೆಂತ್ಯ ಪುಡಿನೂ ಸಹ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ವೀಳ್ಯದೆಲೆನ ತೊಗೊಂಡಿದ್ದೀನಿ. ವೀಳ್ಯದೆಲೆ ಫುಲ್ಲಾಗಿ ತೊಗೊಂಡಿಲ್ಲ, ನಾನು ಇಲ್ಲಿ ತೊಟ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ಬೆಣ್ಣೆನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದು ಊರಿಂದ ತಂದಿರುವಂತಹ ಬೆಣ್ಣೆ. ಊರಲ್ಲಿ ಬೆಣ್ಣೆನ ಉಂಡೆ ಲೆಕ್ಕದಲ್ಲಿ ಕೊಡ್ತಾರೆ. ಒಂದು ಉಂಡೆಗೆ ಒಂದು ಸೇರು ಅಂತ ಹೇಳಂತಾರೆ. ಇಲ್ಲೆಲ್ಲ kg ಲೆಕ್ಕ ಅಂತ ಹೇಳಂತಾರೆ. ನಾವು ಯಾವಾಗ್ಲೂ ಸಹ ಇಲ್ಲಿ ತೊಗೊಂಡು ಕಾಯಿಸ್ಕೊಳ್ಳೋಕೆ ಹೋಗಲ್ಲ, ಊರಿಂದನೇ ತಂದು ಕಾಯಿಸೋದು. ಇವಾಗ ಇದಕ್ಕೆ ನಾನು ಆವಾಗಲೇ ಎತ್ತಿಟ್ಕೊಂಡಂತಹ ಬೆಳ್ಳುಳ್ಳಿ, ಕರಿಬೇವು, ವೀಳ್ಯದೆಲೆ ಎಲ್ಲದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಇವಾಗಲೇ ಹಾಕಬಾರ್ದು, ಲಾಸ್ಟಿಗೆ ಹಾಕ್ಕೊತೀನಿ ಉಪ್ಪನ್ನ. ಅದೇನಕ್ಕೆ ಅಂತ ಹೇಳ್ತೀನಿ. ಇದು ಬೆಣ್ಣೆ ಎಲ್ಲ ಕರಗೋ ತನಕನೂ ಸಹ ಹೈ ಫ್ಲೇಮಲ್ಲಿ ಇಡಬೇಕಾಗುತ್ತೆ, ಆಮೇಲೆ ಲೋ ಫ್ಲೇಮ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಜೀರಿಗೆ ಮತ್ತು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಅಂದೆ ಅಲ್ವಾ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸಹ ಸೇರಿಸಿ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕಾಗುತ್ತೆ. ನೀವು ಲೋ ಫ್ಲೇಮಲ್ಲಿ ಕಾಯಿಸಿದಷ್ಟು ತುಪ್ಪ ತುಂಬ ಬಾಳಿಕೆ ಬರುತ್ತೆ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದನ್ನು ಕಾಯಿಸ್ಬೇಕಾದ್ರೆ ಒಂಥರ ಸೌಂಡ್ ಬರುತ್ತೆ, ಚಿಟಪಟ ಅಂತೇಳಿ ಕುದೀತಾ ಇರಬೇಕಾದ್ರೆ ಸೌಂಡ್ ಬರುತ್ತೆ. ಆ ಸೌಂಡೆಲ್ಲ ಫುಲ್ಲು ಸ್ಟಾಪ್ ಆಗಬೇಕು, ಚಿಟಪಟ ಅನ್ನೋದೆಲ್ಲ ಫುಲ್ ಸ್ಟಾಪ್ ಆಗುತ್ತೆ. ಮತ್ತು ಈ ಥರ ಗಟ್ಟಿಗಿರೋದೆಲ್ಲದನ್ನು ಸಹ ಕಾದು ತಿಳಿ ಆಗ್ತಾ ಬರುತ್ತೆ. ಎಣ್ಣೆ ಯಾವ ಥರ ಇರುತ್ತೋ ಆ ಥರ ತಿಳಿ ಆಗ್ತಾ ಬರುತ್ತೆ. ಅಲ್ಲಿ ತನಕನೂ ಸಹ ಈ ತುಪ್ಪನ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕು. ನೋಡ್ತಾ ಇದ್ದೀರಲ್ವ, ಈ ಹದಕ್ಕೆ ಬರಬೇಕು ತುಪ್ಪ, ಅಲ್ಲಿ ತನಕ ಕಾಯಿಸ್ಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹಳ್ಳುಪ್ಪನ್ನ ಸೇರಿಸ್ಕೊಂಡು, 1-2 ಇಳೆಯಷ್ಟು ಹಳ್ಳುಪ್ಪನ್ನ ಸೇರಿಸ್ಕೊಂಡು ಆಫ್ ಮಾಡಿದ್ದೀನಿ. ನಂತರ ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಗಾಜಾಗಲಿ ಪ್ಲಾಸ್ಟಿಕ್ ಆಗಲಿ ಯಾವುದನ್ನು ಸಹ ಬಳಸ್ತಾ ಇಲ್ಲ. ಇಲ್ಲಿ ನಾನು ಸ್ಟೀಲ್ ಬಾಕ್ಸಿಗೆ ತುಪ್ಪನ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೊಬೇಕಾದ್ರೂ ಅಷ್ಟೇ, ತುಂಬ ಬಿಸಿದನ್ನೇ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ಟೈಮ್ ಆದಮೇಲೆ ಫಿಲ್ಟ್ರ್ ಮಾಡಬೇಕಾಗುತ್ತೆ. ಫಿಲ್ಟ್ರ್ ಮಾಡಾದ್ಮೇಲೂ ಸಹ ತುಪ್ಪನ ಬಿಸಿ ಇದ್ದಂಗೆ ಸಹ ಕ್ಯಾಪ್ ಹಾಕಿಡಬಾರ್ದು. ಕ್ಯಾಪ್ ಹಾಕಿಟ್ರೂ ಸಹ ಮರಳಾಗಿ ಬರೋಲ್ಲ. ಸ್ವಲ್ಪ ಆರಿದ ಮೇಲೆ ಕ್ಯಾಪ್ ಹಾಕಿಡಬೇಕಾಗುತ್ತೆ. ನೋಡಿ, ಇವಾಗ ನಾನು ತೋರಿಸ್ತಾ ಇರೋ ಅಂಥದ್ದು, ಇವಾಗ ಮುಚ್ಚಳ ತೆಗಿತಾ ಇದ್ದೀನಲ್ವ, ಇದು ಒಂದಿನ ಆದಮೇಲೆ ತೋರಿಸ್ತಾ ಇರೋ ಅಂಥದ್ದು ನಿಮಗೆ. ನೋಡಿ ಯಾವ ಥರ ಮರಳಾಗಿ ಬಂದಿದೆ ಅಂಥೇಳಿ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಸ್ಪೂನನ್ನು ಹಿಂಗೆ ಹಾಕಿ ಎತ್ತುತ್ತಾ ಇರೋ ಸ್ಪೂನ್ ಮೇಲೆ ಹಂಗೆ ಮರಳಾಗಿ ಕಾಣಿಸ್ತಾ ಇದೆ. ಕಾಯಿಸ್ಬೇಕಾದ್ರೂ ಅಷ್ಟೇ ಘಮ ತುಂಬ ಚೆನ್ನಾಗಿತ್ತು. ಊಟ ಮಾಡಬೇಕಾದ್ರೂ ಅಷ್ಟೇ ಈ ಥರ ತುಪ್ಪ ಇದ್ದು ಚಟ್ನಿ ಪುಡಿ ಇದ್ರೇ ಸಾಕು, ಯಾವ ಸಾಂಬಾರು ಬೇಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಈ ರೀತಿಯ ಈ ಹದದಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.